ಪಿಂಕಿ, ಅಮ್ಮಮ್ಮ ಅವಳನ್ನ ಪ್ರೆಸಿಡೆಂಟ್ ಪಟ್ಟದಿಂದ ಇಳಿಸಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಕಮಲಿ, ಇಲ್ಲಿ ಪರ್ಸನಲ್ ಇಂಟರ್ಪ್ರಿಟೇಷನ್ಗೆ ಜಾಗ ಇಲ್ಲ. ಆಧಾರಗಳೆಲ್ಲ ನಿನ್ನ ವಿರುದ್ಧವಾಗೇ ಇರುವಾಗ ನೀನು ತಪ್ಪು ಮಾಡಿಲ್ಲ ಅನ್ನೋದು ಹೇಗೆ ನಂಬೋದು? ಅಜ್ಜಿ, ನನ್ ಬೇರೆ ಯಾಯಿಸಿದಾಗಾರು ಕಮ್ಮಿ ಜಾಗ್ರತೆಯಿಂದ ನಡ್ಕೋಬಹುದು. ಆದ್ರೆ ದುಡ್ಡಿನಿಸಿದಾಗೆ ಯಾವತ್ತೂ ಬೇಜವಾಬ್ದಾರಿಯಿಂದ ನಡ್ಕೊಳಕ್ಕಿಲ್ಲ. ದಿಟ್ಟವಾಲು ನಾನು ಒಂದ್ ಪೈಸೆನೂ ತಕೊಂಡಿಲ್ಲ ಅಜ್ಜಿ. ಮಲೆ ಮರವನ್ಯ ಕಣೆ. ಊರ್ಮಿ, ಏನಮ್ಮ ಇವಳು ದೇವ್ರ ಮೇಲೆ ಅವಣೆ ಬೇರೆ ಮಾಡಿ ಹೇಳ್ತದಾಳೆ. ಎಂತ ಕಲ್ಮನ್ಸಿರ್ಬೇಕು ಇವಳಿಗೆ ಅಂತೀನಿ. ಎದ್ದೇಳು ಕಮಲಿ. ರಿಷಿ, ಎಸ್ ಮ್ಯಾಮ್. ಯು ಟೇಕ್ ದ ಲೀಡ್ ಅಂಡ್ ಸಾಲ್ವ್ ಇಟ್. ಯಾವುದೇ ಪಕ್ಷಪಾತ ಇಲ್ಲದೆ ಇಂಟರ್ನಲ್ ಎನ್ಕ್ವೈರಿ ನಡೀಲಿ. ಲೆಡ್ಜರ್ ಬುಕ್ ಕಳವಾಗಿದೆ ಅನ್ನೋದು ನಿಜ, ಆದರೆ ಅದನ್ನು ಯಾರು ತಗೊಂಡಿದ್ದಾರೆ, ಹಣ ಹೇಗೆ ಮಿಸ್ಯೂಸ್ ಆಯಿತು, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಡೀಟೇಲ್ಸ್ ಎಲ್ಲ ನನಗೆ ಬೇಕು ರಿಷಿ. ಕ್ಯಾನ್ ಯು ಡೂ ಇಟ್? ಶ್ಯೂರ್ ಮ್ಯಾಮ್, 100%. ಆ್ಯಂಡ್ ಒನ್ ಮೋರ್ ಥಿಂಗ್, ಕಮಲಿ ಅಪರಾಧಿ ಅಂತ ಸಾಬೀತಾಗೋವರೆಗೂ ಅವಳು ಅಧಿಕಾರನ ಕಳ್ಕೊಳ್ಳಲ್ಲ. ಅವಳು ಪ್ರೆಸಿಡೆಂಟ್ ಆಗೇ ಇರ್ತಾಳೆ. ಸರಿ, ನಾನು ಹೊರಡ್ತೀನಿ. ಮ್ಯಾಮ್, ಒಂದು ಸೆಕೆಂಡ್. ಕಮಲಿ ಅವರೇ, ಕಳ್ತನ ಆಗಿದೆ ಅಂತ ನಿಮಗೆ ನೆನ್ನೆನೇ ಅಲ್ವಾ ಗೊತ್ತಾಗಿದ್ದು? ಈಗ ಇವ್ನ್ ಏನ್ ಮಾಡ್ತಾನೋ ಏನೋ. ಫೈನ್, ಎಲ್ಲರೂ ನನ್ನ ಜೊತೆ ಬನ್ನಿ. ಕಮ್ಲಿ, ವಿಷಯ ಗೊತ್ತಾಯ್ತು. ಪ್ಲೀಸ್ ಸಮಾಧಾನ ಮಾಡ್ಕೋ. ಅಯ್ಯೋ, ಧೈರ್ಯ ಕಲ್ಕೋಬೇಡ ಕಮ್ಲಿ, ನಾವೆಲ್ಲ ನಿನ್ ಜೊತೆಗೆ ಇದ್ದೀವಿ. ಕಮಲಿ ಅವರೇ, ಒಂದು ಡೌಟು. ನೀವು ಯಾಕೆ ಎಲ್ಲ ರಿಸಿಟ್ಸ್ ಮೇಲೂ ನಿಮ್ಮ ಸೈನ್ ಹಾಕಿದ್ರಿ? ಸರ್, ಅದ್ರಲ್ಲಿ ಕಮ್ಲಿದೇನು ತಪ್ಪಿಲ್ಲ. ಕಮ್ಲಿ ಪ್ರೆಸಿಡೆಂಟ್ ಆದ್ಲು ಅನ್ನೋ ಖುಷಿಲಿ ಎಲ್ಲ ಕಡೆಗೆ ಸೈನ್ ಹಾಕು ಅಂತ ನಾನೇ ಹೇಳಿ ಸೈನ್ ತಕೊಂಡ್ಬಿಟ್ಟೆ. ಛೇ, ತಪ್ಪೆಲ್ಲ ನಂದೇಯ. ಸಾರಿ ಕಮ್ಲಿ. ಅಮ್ಮ, ನನಗೆ ಕಮ್ಲಿದೇನೋ ತಪ್ಪಿಲ್ಲ ಅನಿಸ್ತಾ ಇದೆ. ಇದನ್ನ ಯಾರೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮಿಸ್ಯೂಸ್ ಆಗೋ ಥರ ಮಾಡ್ಕೊಂಡ್ಲಲ್ಲ, ಅದು ಖಂಡಿತ ಕಮಲಿದೆ ತಪ್ಪು. ಅವಳು ವಸ್ತುಗಳನ್ನ ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದಿದ್ರೆ ಈ ಅನಾಹುತ ಆಗ್ತಿದ್ದ? ಖಂಡಿತ ಆಗ್ತಿರ್ಲಿಲ್ಲ. ಕಮ್ಲಿ, ನಿಂದೇನು ತೆಪ್ಪಿಲ್ಲ ಕಣಮಿ, ನೀನೇನ್ ತಲೆ ಕೆಡ್ಸ್ಕೊಬೇಡ ಬಿಡು. ಯಾಕೆ ಸರ್ ನೀವು ಹೆಂಗ್ ಬೈಯೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಪರವಾಗಿಲ್ಲ, ಬೈರಿ. ಅನ್ನಪೂರ್ಣಮ್ಮಜ್ಜಿನೇ ಬೈದ್ರು. ಈಗ ನಾನು ತೆಪ್ಪು ಮಾಡಿಲ್ಲ ಅಂದ್ರೆ ಯಾರು ನಂಬ ಪರಿಸ್ಥಿತಿಲೂ ಇಲ್ಲ. ನಾನು ನಂಬ್ತೀನಿ ಕಮಲಿ ಅವ್ರೆ, ನಾನು ನಂಬ್ತೀನಿ. ಇದೆಲ್ಲ ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ನಾನು ಕರ್ಕೊಂಡು ಹೋಗ್ತಿರೋದು. ಡೋಂಟ್ ವರಿ, ಬನ್ನಿ ನನ್ನ ಜೊತೆ. ಪ್ಲೇ ಮಾಡಿ.
ತೆಪ್ಪಿಲ್ಲ. ಓಹೋ, ತುಂಬಾ ಒಳ್ಳೆ ಪ್ಲಾನು ನಿಮ್ದು. ಮಾಡಿರೋ ತಪ್ಪನ್ನ ಯಾರ ಮೇಲೂ ಹಾಕಿ ದುಡ್ಡು ಹೊಡಿಬೇಕು ಅಂತ ನೋಡ್ತಾ ಇದ್ದೀರಾ? ವೇಟ್, ಇದೆಲ್ಲ ಆಗ್ಬೇಕಾದ್ರೆ ಕಮಲಿ ಅವ್ರು ನನ್ನ ಜೊತೆನೇ ಇದ್ರು. ಸರ್, ಒಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿ. ಹಾಂ, ಇಲ್ಲಿ ಪಾಸ್ ಮಾಡಿ 1 ಸೆಕೆಂಡ್. ಮ್ಯಾಮ್, ಕಮಲಿ ಅವರು ನನ್ನ ಜೊತೆನೇ ಇದ್ದಾರೆ. ಹಾಗಾದ್ರೆ ಮಾಡಿರೋರು ಯಾರು ಅಂತ ಫೈಂಡ್ ಔಟ್ ಮಾಡಿ. ಎಸ್ ಮ್ಯಾಮ್. ರಿವೈಂಡ್ ಮಾಡಿ. ಕಳ್ತನ ಮಾಡಕ್ಕೆ ಬಂದವ್ರ ಲೆಫ್ಟ್ ಹ್ಯಾಂಡಲ್ಲಿ ಟ್ಯಾಟೂ ಇದೆ ಅನ್ನೋದು 100% ಕನ್ಫರ್ಮ್ ಆಯಿತು. ಆದರೆ ಆ ಥರ ಯಾರಿದ್ದಾರೆ? ಅಣ್ಣ, ಅನಿಕಾ. ಅನಿಕಾನ? ಅನಿಕನ್ ಕೈ ಮೇಲೆ ಟ್ಯಾಟೂ ಇದೆ. ಅವಳ ಫೋರ್ ಆಮೇಲೆ ಟ್ಯಾಟೂ ಇರೋದನ್ನ ನಾನೇ ನೋಡಿದ್ದೀನಿ. ಇದನ್ನೆಲ್ಲ ಅವಳೇ ಮಾಡಿರ್ಬೋದಲ್ಲ? ಇಟ್ಸ್ ಸೋ ಆಬ್ವಿಯಸ್. ಅನಿಕಾ, ಬಾಗಿಲ್ ತೆಗಿ. ಅನಿಕಾ, ಅನಿಕಾ, ಓಪನ್ ದಿ ಡೋರ್. ಅನಿಕಾ, ಬಾಗಿಲ್ ತೆಗಿ. ಈ ಋಷಿ, ನಿನ್ನನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಈ ಟ್ಯಾಟೂ ಹಾಕೊಂಡೆ. ನನಗೆ ತೋರ್ಸೋಣ ಅಂತ ಬಂದ್ರೆ ನೀನ್ ನೋಡಿಲ್ಲ. ಯು ಆರ್ ಸೋ ಮೀನ್ ಟು ಮೀ. ನಿನ್ನ ಹತ್ರ ಒಳ್ಳೆ ಹೆಸರು ತಗೊಳಕ್ಕೆ ಅಂತ ಅಮ್ಮಮ್ಮ ಕೊಟ್ಟಿದ್ದ ಪ್ಲಾನ್ ಇದು. ಪೇನ್ ಆದ್ರೂ ಪರವಾಗಿಲ್ಲ, ಹಾಕೊಳ್ಳೋಣ ಅಂತ ಹಾಕೊಂಡೆ. ಆದ್ರೆ ನೀನು CCTV ಫುಟೇಜ್ ಅಲ್ಲಿ ನನ್ನ ಟ್ಯಾಟೂನ ಗುರ್ತಿಸಿ ನನ್ನ ಹಿಡಿಯೋ ಪ್ಲಾನ್ ಮಾಡ್ತಿದ್ಯಾ? ಆ ಹಳ್ಳಿ ಗುಗ್ಗುನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಕ್ಕೆ ನನ್ನನ್ನೇ ಸಿಕ್ಕಾಕ್ಸ್ಕೊಳಕ್ ನೋಡ್ತಿದ್ಯಾ? ನೋ, ನೋ ಚಾನ್ಸ್, ನೋ ಚಾನ್ಸ್. ಏನೋ ಸೌಂಡ್ ಆಯ್ತಲ್ವಾ? ಅನಿಕಾ, ಅನಿಕಾ, ಓಪನ್ ದಿ ಡೋರ್. ಓ ಮೈ ಗಾಡ್, ಏನಿದೆ ಅನಿಕಾ? ಹೇಯ್, ಏನೇ ನೋಡ್ತಿದ್ಯಾ? ಋಷಿ ನನ್ನನ್ನೇ ಹುಡುಕ್ತಿರ್ತಾನೆ. ಹೋಗ್ ಕರ್ಕೊಂಬ. ಅನಿಕಾ, ಏನಿದು? ಅನಿಕಾ ಜಾರ್ ಬಿಟ್ಬಿಟ್ಲು ಸರ್. ಅನಿಕಾ ನೋಡ್ಕೊಂಡಲ್ವಾ? ಓ ಮೈ ಗಾಡ್, ರಕ್ತ ಹೋಗ್ತಿದ್ರು ಹಾಗೆ ನಿಂತಿದ್ಯಲ್ಲ. 1 ನಿಮಿಷ ತಾಳು, ನಾನು ಬಂದೆ.
ರಿಷಿ, ನಿನಗೆ ನನ್ನ ಮೇಲೆ ತುಂಬಾ ಕೇರ್ ಇದೆ ಅಂತ ನನಗೆ ಗೊತ್ತು. ಆದ್ರೆ ಆ ಹಳ್ಳಿ ಗುಗ್ಗು ಸಿಂಪತಿ ಪ್ಲೇ ಮಾಡಿ ನಿನ್ನ ಅವಳ ಕಡೆ ಎಳ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾಳೆ. ನಾನು ಅದಕ್ಕೆ ಬಿಡೋದಿಲ್ಲ. ಯಾವತ್ತಿದ್ರೂ ನೀನ್ ನನಗೆ ರಿಷಿ. ಐ ಲವ್ ಯು ಸೋ ಮಚ್. ಅನಿಕಾ, ಬಾ ನನ್ನ ಜೊತೆ. ರಿಷಿ, ಎಲ್ಲಿಗೆ? ನಾವ್ ಕಾರ್ ಹತ್ರ ಹೋಗ್ತಿಲ್ವಾ? ಓ, ನನ್ನ ನಿನ್ ಜೊತೆ ಸ್ಟಾಫ್ ರೂಮ್ ಅಲ್ಲಿ ಕೂರ್ಸ್ಕೊತಿದ್ಯಾ? ಸರ್, ಇವ್ರದ್ದೇ ಫಿಂಗರ್ ಪ್ರಿಂಟ್ಸ್ ನೀವು ತಗೋಬೇಕಾಗಿರೋದು. ಕಮಲಿ ಅವ್ರ ಲಾಕರ್ ಮೇಲಿರೋ ಪ್ರಿಂಟ್ಸ್ ಎಲ್ಲ ತಗೊಂಡಿದ್ದೀರಲ್ವಾ? ಎಸ್ ಸರ್. ಗುಡ್. ಬನ್ನಿ ಮೇಡಮ್. ರಿಷಿ, ದಿಸ್ ಇಸ್ ರಿಡಿಕ್ಯುಲಸ್. ನೀನ್ ನನ್ನ ಡೌಟ್ ಪಡ್ತಿದ್ಯಾ? ಕಾಂಟ್ ಯು ಸಿ ಐ ಆಮ್ ಹರ್ಟ್? ನಾನು ಅವಳ ಲಾಕರ್ನ ಓಪನ್ ಮಾಡಿರ್ತೀನಿ ಅಂತ ಡೌಟ್ ಪಡ್ತಿದ್ಯಾ? ನೋ ರಿಷಿ, ಐ ಕಾಂಟ್ ಡೂ ದಿಸ್. ಹಲೋ, ಎಕ್ಸ್ಕ್ಯೂಸ್ ಮೀ. ಇದು ಕಾಲೇಜ್. ನಾನು ನಿನ್ನ ಲೆಕ್ಚರರ್. ಅದು ನೆನಪಲ್ಲಿರಲಿ. ಜಾಸ್ತಿ ಮಾತಾಡ್ದ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡು. ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಹೆಸಿಟೇಷನ್ ಯಾಕೆ? ಹೋಗಿ ಫಿಂಗರ್ ಪ್ರಿಂಟ್ ಕೊಡು. ಗೋ. ಮಿಸ್ಟರ್ ಚಂದ್ರಕಾಂತ್, ಡೋಂಟ್ ಟೇಕ್ ಮೀ ರಾಂಗ್. ನೀವು ಆ ರೆಸಾರ್ಟ್ ಪ್ರಾಜೆಕ್ಟ್ನ ಕೈಗೆ ತಗೊಂಡು ಎಷ್ಟು ಟೈಮ್ ಆಯಿತು? ಇನ್ನು ಯಾವ ಪ್ರೋಗ್ರೆಸ್ಸು ಆಗೇ ಇಲ್ವಲ್ಲ? ಇಲ್ಲ ತಾರ ಅವರೇ, ನಿಮ್ಗೆ ಗೊತ್ತಲ್ಲ, ಐ ಆಮ್ ಟ್ರೈಂಗ್ ಮೈ ವೆರಿ ಬೆಸ್ಟ್. ಯಾವುದಾದ್ರೂ ಪ್ರೈವೇಟ್ ಫಾರ್ಮ್ ಆಗಿದ್ರೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಬಟ್ ಆ ಫ್ಯಾಮಿಲಿನ ಒಪ್ಸೋಕ್ಕಾಗ್ತಾ ಇಲ್ವಾ? ನಿಮ್ಮಿಂದ ಆಗ್ತಿಲ್ಲ ಅಂದರೆ ಹೇಳಿ, ಇಂಥ ವಿಷಯನೆಲ್ಲ ನನ್ನ ಮಗ ರೋಹಿತ್ ನೋಡ್ಕೋತಾನೆ. ಆರ್ ಲೆಟ್ಸ್ ಚೇಂಜ್ ದ ಲೊಕೇಶನ್. ನೋ ತಾರ ಅವರೇ, ನನಗೆ ಸ್ವಲ್ಪ ಟೈಮ್ ಕೊಡಿ. ನಾನು ಇನಿಷಿಯೇಟ್ ತೊಗೊಂಡು ಕಂಪ್ಲೀಟ್ ಮಾಡ್ತೀನಿ. ಆ ಊರಲ್ಲಿ ಅದೇನೋ ಒಂಥರ ಬ್ಯೂಟಿ ಇದೆ. ಸೊ ನಾವು ರಿಸಾರ್ಟ್ ಮಾಡಿದರೆ ಅಲ್ಲೇ ಮಾಡಬೇಕು. ಯು ಡೋಂಟ್ ವರಿ, ಐ ಡೂ ಇಟ್. ತಾರಾ ಅವರೇ, ನಿಮ್ ಮಗ ಅವನ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ದಾನೆ? ಅವನೇನ್ ದೊಡ್ಡ ಪೊಲೀಸ್ ಆಫೀಸರ್, ಇನ್ವೆಸ್ಟಿಗೇಷನ್ ಮಾಡ್ತಾನಂತೆ. ಕಾಮಿನಿ ಅವರೇ, ಏನು ಮಾತಾಡ್ತಿದ್ದೀರಾ ನೀವು? ಅತ್ತೆ, ಏನಾಯ್ತು? ಉರ್ಮಿಳಾ, ನೀವಿಬ್ರು ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಇನ್ನೇನ್ ಆಗ್ಬೇಕು ಚಂದ್ರು? ಎಲ್ಲ ಆಗಿರೋದು ಇವ್ರ ಮಗನಿಂದಾನೆ. ಆ ಕಮಲಿ ಮಾರಿರೋ ತಪ್ಪನ್ನ ನನ್ನ ಮೊಮ್ಮಗಳ ಮೇಲೆ ಹೊರಿಸಿ ಅವ್ರು ಫಿಂಗರ್ ಪ್ರಿಂಟ್ ತಗೊಂಡಿದಾರಂತೆ. ಎಲ್ಲದರಲ್ಲೂ ಪರ್ಫೆಕ್ಷನ್ ಬಗ್ಗೆ ಮಾತಾಡೋ ನೀವು ನಿಮ್ಮ ಮಗ ಹೀಗೆಲ್ಲ ನಡ್ಕೊಂಡ್ರೆ ಕೇಳೋದಿಲ್ವಾ ನೀವು? ಅತ್ತೆ, ಅವರು ಬಿಸ್ನೆಸ್ ಮಾತಾಡೋದಕ್ಕೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಿರೋರ ಹತ್ರ ಈ ಥರ ಎಲ್ಲ ಮಾತಾಡೋದು ಯಾಕೆ ಚಂದ್ರು? ಇವ್ರ ಮನೆ ಬರ್ತ್ಡೇ ಪಾರ್ಟಿಗೆ ನಾವು ಹೋದಾಗ ನಮ್ಮನ್ನ ಹೇಗ್ ನಡ್ಸ್ಕೊಂಡ್ರು ಅಂತ ಮರ್ತೋಯ್ತಾ? ಫಸ್ಟ್ ಆಫ್ ಆಲ್, ನಿಮಗೆ ಆ ಪಾರ್ಟಿಲಿ ಎಂಟ್ರಿನೇ ಇರಲಿಲ್ಲ. ಯಾಕಂದ್ರೆ ನಾನು ನಿಮ್ಮನ್ನ ಇನ್ವೈಟೇ ಮಾಡಿರ್ಲಿಲ್ಲ. ನೀವಾಗೇ ಬಂದ್ರಿ, ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರಿ. ಈಗ ಹೀಗೆ ಬಿಹೇವ್ ಮಾಡ್ತಾ ಇದ್ದೀರಾ? ಮೇಲಾಗಿ ಅನಿಕನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಡಿಮಾಂಡ್ ಬೇರೆ. ಒನ್ ಮೋರ್ ಥಿಂಗ್, ನನ್ನ ಮಗ ಏನೇ ಮಾಡಿದ್ರು ಸರಿಯಾಗೇ ಇರುತ್ತೆ. ಅವನು ನಿಮ್ಮ ಮೊಮ್ಮಗಳು ತಪ್ಪು ಮಾಡಿದಾಳೆ ಅಂತ ಹೇಳ್ತಾ ಇದ್ದಾನೆ ಅಂದಮೇಲೆ ಖಂಡಿತವಾಗ್ಲೂ ಅನಿಕಾ ತಪ್ಪು ಮಾಡಿರ್ತಾಳೆ. ರೋಹಿತ್, ಲೆಟ್ಸ್ ಗೋ. ತಾರಾ ಅವರೇ, ಪ್ಲೀಸ್ ವೇಟ್.
1 10 minutes ವೆಯ್ಟ್ ಮಾಡಿ, ವಿ ವಿಲ್ ಗೋ ಟುಗೆದರ್. ನನ್ನ ಲೈಫಲ್ಲೇ ಈ ಥರ ಹೆಲ್ಪ್ಲೆಸ್ ಸಿಚುವೇಶನ್ನ ಫೇಸ್ ಮಾಡಿರಲಿಲ್ಲ. ಅಯ್ಯೋ, ಅಜ್ಜಿಗೆ ಈ ವಿಷಯ ತಿಳಿದು ಮನೆ ಬಿಟ್ಟು ಹೋಗು ಅಂದ್ರೆ ಏನ್ ಮಾಡೋದು? ರಿಷಿ, ನೀವು ಹೇಳಿದಾಗೆ ನನ್ನ ಕಡೆಯಿಂದ ಇನ್ವೆಸ್ಟಿಗೇಷನ್ ನಾನು ಮುಗಿಸಿದ್ದೀನಿ. ನನ್ನ ಫಸ್ಟ್ ಗೆಸ್ಸು ಬೇರೆ ಯಾರೂ ಅಲ್ಲ, ಅನಿಕಾ. ಅವಳೇ ಇದೆಲ್ಲ ಮಾಡಿರ್ತಾಳೆ ಅನ್ನೋ ಡೌಟಲ್ಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ. ಏನು ಹೇಳ್ತಾ ಇದೆಯಾ ಋಷಿ? ನಾನು ನನ್ನ ಡೌಟ್ ಹೇಳಿದೆ ಅಷ್ಟೆ. ಬಟ್ ಅನಿಕಾ ತಪ್ಪು ಮಾಡಿದಾಳ ಇಲ್ವಾ ಅಂತ ಈ ರಿಪೋರ್ಟ್ ಹೇಳುತ್ತೆ. ತಪ್ಪಿದ್ರೆ ಯಾವುದೇ ಶಿಕ್ಷೆ ಕೊಟ್ಟರು ಒಪ್ಕೋತಾಳೆ ಅಲ್ವಾ ಅನಿಕಾ? ಕಮಾನ್ ಋಷಿ, ಸ್ಟ್ರೈಟ್ ಅವೇ ನನ್ನ ಮಗಳೇ ಅಪರಾಧಿ ಅಂತ. ಊರ್ಮಿಳಾ, ಆ ಎನ್ವೆಲಪ್ ಓಪನ್ ಮಾಡಪ್ಪ. ರಿಷಿ, ಏನಾಯ್ತು? ಸರ್, ವಾಟ್ ಇಸ್ ದಿಸ್? ರಿಪೋರ್ಟ್ ಸರ್, ನಿಮ್ಮ ಡೌಟ್ ಸರಿಯಲ್ಲ. ಆ ಲಾಕರ್ ಹತ್ರ ಅನಿಕ್ ಅವ್ರ ಫಿಂಗರ್ ಪ್ರಿಂಟ್ ಎಲ್ಲೂ ಸಿಗಲಿಲ್ಲ. ರಿಷಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅದು ನೀನೇನು ಯೋಚನೆ ಮಾಡಬೇಡ. ಅನಿಕ್ ಅದೇನು ತಪ್ಪಿಲ್ಲ. ಶಿಸ್ ಕ್ಲೀನ್. ಕಮಲಿ ಮತ್ತೆ ನಿಂಗೆ ಅವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ. ಹೇಗೆ ಹೇಗೆ ನನ್ನ ಮಾಸ್ಟರ್ ಪ್ಲಾನ್? ಈಗ ಉಸಿರು ಬಂದಂಗಿದೆ. ಸ್ವಲ್ಪ ಮಿಸ್ ಆಗಿದ್ರು ಮನೆಯಿಂದ ಗೆಟ್ ಔಟ್ ಆಗಿತ್ತು ಅಷ್ಟೇ. ಅಷ್ಟಕ್ಕೂ ಏನ್ ಮಾಡಿದ್ರಿ ಅಮ್ಮಮ್ಮ? Wow, Mama, you are so awesome. Thank you so much.
ಹಾ ಬೇಬಿ, ಒಳ್ಳೆಯವ್ರಿಗೆ ಒಂದೇ ದಾರಿ, ಆದರೆ ಈ ಕಾಮಿನಿ ಕಾಲಿಟ್ಟಲ್ಲೆಲ್ಲ ದಾರಿ.